ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸುಮಾರು 10 ವರ್ಷಗಳ ಹಿಂದೆ ನಮ್ಮ ಕನ್ನಡದಲ್ಲಿ ರೀಮೇಕ್ ಚಿತ್ರಗಳ ಹಾವಳಿ ಇತ್ತು. ಎಲ್ಲ ಸ್ಟಾರ್ ನಟರು ಕೂಡ ಅವರ ಸಿನಿ ಕೆರಿಯರ್ನಲ್ಲಿ ರೀಮೇಕ್ ಚಿತ್ರಗಳನ್ನು ಮಾಡಿರುತ್ತಾರೆ. ಆದರೆ ಈಗ ಪ್ಯಾನ್ ಇಂಡಿಯಾ ಟ್ರೆಂಡ್ ಶುರುವಾಗಿ ರೀಮೇಕ್ ಚಿತ್ರಗಳಿಗೆ ಬ್ರೇಕ್ ಬಿದ್ದಿದೆ. ಈ ವಿಡಿಯೋದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಯಾವೆಲ್ಲ ರೀಮೇಕ್ ಚಿತ್ರಗಳಲ್ಲಿ ನಟಿಸಿದ್ದಾರೆ ಅಂತ ತಿಳಿಸಿಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಮೌರ್ಯ ಇದು 2004ರಲ್ಲಿ ಎಸ್ ನಾರಾಯಣ್ ಅವರು ನಿರ್ದೇಶನದಲ್ಲಿ ಬಂದ ಚಿತ್ರ. ಮೀರಾ ಜಾಸ್ಮಿನ್ ನಾಯಕಿಯಾಗಿ ಮೊದಲ ಬಾರಿಗೆ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದರು. ಮೌರ್ಯ 2003ರಲ್ಲಿ ರವಿತೇಜ್ ನಟಿಸಿದ ಅಮ್ಮ ನಾನಾ ಓ ತಮಿಳ್ ಅಮ್ಮೈ ಅನ್ನೋ ತೆಲುಗು ಚಿತ್ರದ ರೀಮೇಕ್. ಅಜಯ್ ಇದು 2006ರಲ್ಲಿ ಬಂದ ಚಿತ್ರ. ಮೆಹರ್ ರಮೇಶ್ ರವರು ನಿರ್ದೇಶನ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್, ಅನುರಾಧ ಮೆಹ್ತಾ, ಪ್ರಕಾಶ್ ರಾಜ್ ರವರು ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು ಮಹೇಶ್ ಬಾಬು ನಟನೆಯಲ್ಲಿ 2003ರಲ್ಲಿ ತೆಲುಗಿನಲ್ಲಿ ಬಂದ ಒಕ್ಕಡು ಚಿತ್ರದ ರೀಮೇಕ್. ಇದೇ ಚಿತ್ರವನ್ನು ತಮಿಳಿನಲ್ಲಿ ವಿಜಯ್ ಅವರು ಗಿಲ್ಲಿ ಅಂತ 2004ರಲ್ಲಿ ರೀಮೇಕ್ ಮಾಡಿದ್ದಾರೆ. ರಾಮ್ ಇದು 2009ರಲ್ಲಿ ಕೆ. ಮಾದೇಶ್ ನಿರ್ದೇಶನ ಮಾಡಿದ ಚಿತ್ರ. ಪ್ರಿಯಾಮಣಿ, ರಂಗಾಯಣ ರಘು, ಶ್ರೀನಾಥ್ ರವರು ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು ತೆಲುಗಿನ ರೆಡಿ ಚಿತ್ರದ ರೀಮೇಕ್. ಹುಡುಗರು ಇದು 2011ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಸಹ ಕೆ. ಮಾದೇಶ್ ರವರೇ ನಿರ್ದೇಶನ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್, ಯೋಗೇಶ್, ಶ್ರೀನಗರ ಕಿಟ್ಟಿ, ರಾಧಿಕಾ ಪಂಡಿತ್ ಅವರು ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರ 2010ರಲ್ಲಿ ತಮಿಳಿನಲ್ಲಿ ಸೂಪರ್ ಹಿಟ್ ಆದ ನಾಡೋಡಿಗಲ್ ಚಿತ್ರದ ರೀಮೇಕ್ ಆಗಿದೆ. ಯಾರೇ ಕೂಗಾಡಲಿ ಇದು 2012ರಲ್ಲಿ ಸಮುದ್ರಕನ್ನಿ ನಿರ್ದೇಶನದಲ್ಲಿ ಬಂದ ಚಿತ್ರ. ಹುಡುಗರು ನಂತರ ಪುನೀತ್ ರಾಜ್ಕುಮಾರ್ ಮತ್ತು ಯೋಗೇಶ್ ರವರು ಮತ್ತೆ ಯಾರೇ ಕೂಗಾಡಲಿ ಚಿತ್ರದಲ್ಲಿ ನಟಿಸಿದ್ದಾರೆ. ಜಾಕಿ ಚಿತ್ರದಲ್ಲಿ ಮೊದಲ ಬಾರಿಗೆ ನಾಯಕಿಯಾಗಿ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದ ಭಾವನಾ ರಾವ್ ರವರು ಮತ್ತೆ ಪುನೀತ್ ರಾಜ್ಕುಮಾರ್ಗೆ ಜೋಡಿಯಾಗಿ ಯಾರೇ ಕೂಗಾಡಲಿ ಚಿತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಯಾರೇ ಕೂಗಾಡಲಿ ಚಿತ್ರ ತಮಿಳಿನಲ್ಲಿ ಸಮುದ್ರಕಣಿಯವರೇ ಬರೆದು ನಿರ್ದೇಶನ ಮಾಡಿದ ಪೋರಾಳಿ ಚಿತ್ರದ ರೀಮೇಕ್. ಪವರ್ ಇದು 2014ರಲ್ಲಿ ಕೆ. ಮಾದೇಶ್ ರವರು 3ನೇ ಬಾರಿಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ನಿರ್ದೇಶನ ಮಾಡಿದ ಚಿತ್ರ. ಪುನೀತ್ ರಾಜ್ಕುಮಾರ್, ಪ್ರಭು ರವರು ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ತ್ರೀಸಮ್ ಮೊದಲ ಬಾರಿಗೆ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದ ಚಿತ್ರವಿದು. ಇನ್ನು ಪವರ್ ಚಿತ್ರ 2011ರಲ್ಲಿ ಬಂದ ಮಹೇಶ್ ಬಾಬು ನಟನೆಯ ದೂಕುಡು ಚಿತ್ರದ ರೀಮೇಕ್. ಚಕ್ರವ್ಯೂಹ ಇದು 2016ರಲ್ಲಿ ಬಂದ ಚಿತ್ರ. ಪುನೀತ್ ರಾಜ್ಕುಮಾರ್, ರಚಿತಾ ರಾಮ್ ರವರು ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಎಸ್. ಸರವರನ್ ರವರು ನಿರ್ದೇಶನ ಮಾಡಿರುವ ಚಕ್ರವ್ಯೂಹ ತಮಿಳು ಭಾಷೆಯ ಯುವಾನ್ ವೇರಮೆತಿಯ ಚಿತ್ರದ ರೀಮೇಕ್. ಅಂಜನಿ ಪುತ್ರ 2017ರಲ್ಲಿ ಎ. ಹರ್ಷರವರು ನಿರ್ದೇಶನ ಮಾಡಿದ ಚಿತ್ರ. ಪುನೀತ್ ರಾಜ್ಕುಮಾರ್ಗೆ ಹೀರೋಯಿನ್ ಆಗಿ ಮೊದಲ ಬಾರಿಗೆ ರಶ್ಮಿಕಾ ಮಂದಣ್ಣ ರವರು ಕಾಣಿಸಿಕೊಂಡಿದ್ದಾರೆ. ರಾಜ್ಕುಮಾರ ಇಂಡಸ್ಟ್ರಿ ಹಿಟ್ ಆದ ನಂತರ ಬಂದ ಅಂಜನಿ ಪುತ್ರ ತಮಿಳಿನಲ್ಲಿ ವಿಶಾಲ್ ನಟಿಸಿದ ಪೂಜ್ಯ ಚಿತ್ರದ ರೀಮೇಕ್. ಇಷ್ಟು ಚಿತ್ರಗಳು ಪುನೀತ್ ರಾಜ್ಕುಮಾರ್ ಅವರ ರೀಮೇಕ್ ಚಿತ್ರಗಳಾಗಿರುತ್ತೆ. ವೀರ ಕನ್ನಡಿಗ ಹಾಗೂ ತೆಲುಗಿನ ಜೂನಿಯರ್ NTR ಅವರು ನಟನೆಯ ಆಂಧ್ರವಾಲ ಎರಡೂ ಚಿತ್ರಗಳು ಒಂದೇ ಟೈಮ್ಲೈನ್ನಲ್ಲಿ ಶೂಟಿಂಗ್ ಮುಗಿಸಿ 2004ರ ಜನವರಿ 1ನೇ ತಾರೀಕು ಹೊಸ ವರ್ಷದ ದಿನ ಈ ಎರಡೂ ಚಿತ್ರಗಳು ರಿಲೀಸ್ ಆಗಿವೆ. ಈ ಎರಡೂ ಚಿತ್ರಗಳು ಒಂದೇ ದಿನ ರಿಲೀಸ್ ಆಗಿರುವುದರಿಂದ ವೀರ ಕನ್ನಡಿಗ ರೀಮೇಕ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ನೋಡ್ರಲ್ಲ ಗೆಳೆಯರೆ, ಪುನೀತ್ ರಾಜ್ಕುಮಾರ್ ಅವರು ಯಾವೆಲ್ಲ ರೀಮೇಕ್ ಚಿತ್ರಗಳಲ್ಲಿ ನಟಿಸಿದ್ದಾರೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.